ವಿಜಯ ವಿಠಲನ ಮತ್ತು ರುಕ್ಮಿಣಿಯ ಕಲ್ಯಾಣ ಮಂಟಪ ಅಂತಾರೆ ಇದನ್ನು. ನೋಡಿ 4 ಕಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ. 4 ಮೂಲೆಗೂ ವಿವಿಧಾಗಿರ್ತಕ್ಕಂಥ ಕೆತ್ತನೆಗಳನ್ನು ಕೆತ್ತಿರ್ತಕ್ಕಂಥವ್ರು ನಮ್ಮ ಪೂರ್ವಿಕರು. ಈ ಫ್ಲವರ್ ಬಂದ್ಬಿಟ್ಟು ಪದ್ಮಛಾಯ ಫ್ಲವರ್ ಅಂತ. ನೋಡಿ ಎಷ್ಟು ಅದ್ಭುತವಾಗಿ ಕಲ್ಲಿನಲ್ಲೇ ಹೂವನ್ನು ಬಿಡಿಸಿರ್ತಕ್ಕಂಥವ್ರು ನಮ್ಮ ಪೂರ್ವಿಕರು. ಒಂದೊಂದು ಕಂಬಕ್ಕೆ ಒಂದೊಂದು ಕತೆ ಇದೆ. ಅಂದರೆ ಮಹಾಭಾರತದಾಗಿರ್ಬೋದು, ರಾಮಾಯಣದಾಗಿರ್ಬೋದು, ಆ ಕಲ್ಲಿನಲ್ಲೇ ಕೆತ್ತನೆ ಮಾಡಿ ನಮಗೆ ತೋರಿಸಿದ್ದಾರಂತಲೇ ಹೇಳ್ಬೋದು. ನೋಡಿ ಯಾವ ಥರ ನಾವು ಈಗ POPಲೇ ಮಾಡೋಕ್ಕೆ ಎಷ್ಟೋ ತುಂಬ ಕಷ್ಟ, ಮೋಲ್ಡ್ಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೇವೆ. ಅವರು ಕಲ್ಲಿನಲ್ಲೇ ಅತಿ ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಯಾವ ಥರ ನಮ್ಮ ಪೂರ್ವಿಕರು ಜಾಣರು ಅಂತ ತಿಳ್ಕೊಳ್ಳಿ. 4 ಕಡೆಯಿಂದನೂ ತೋರಿಸ್ತಾ ಇದ್ದೀನಿ. ನೋಡಿ ಕಂಬಗಳಿಗೆ ತನ್ನದೇ ಆಗಿರ್ತಕ್ಕಂಥ ಕೆತ್ತನೆಗಳಿವೆ. ಒಂದು ಕಂಬಕ್ಕೂ ಮತ್ತೊಂದು ಕಂಬಕ್ಕೂ ವ್ಯತ್ಯಾಸ ಇದೆ. ಒಂದು ಕಂಬಕ್ಕೆ ಬಿಡಿಸಿರ್ತಕ್ಕಂಥ ನಾವೇನು ಡಿಸೈನ್ ಅಂತೀವಲ್ಲ, ಮತ್ತೊಂದು ಕಂಬಕ್ಕಿಲ್ಲ. ಎಲ್ಲಿ ನೋಡಿದ್ರೂ ಸ್ವರ್ಗನೇ ಅಂತಾನೆ ಹೇಳ್ಬೋದು. ನೋಡಿ ಕಲ್ಲಿನಲ್ಲೇ ಸ್ವರ್ಗವನ್ನು ಬಿಡಿಸತಕ್ಕಂಥವ್ರು ನಮ್ಮ ಪೂರ್ವಿಕರು. ಹಂಪಿಯನ್ನು ಎಲ್ಲರೂ ಹಾಳು ಕೊಂಪೆ ಅಂತಾರೆ. ಈ ಹಾಳು ಕೊಂಪೆನೇ ಇಷ್ಟು ಅದ್ಭುತವಾಗಿರ್ಬೇಕಾದ್ರೆ ಹಂಪಿ ಆಗಿನ ಕಾಲದಲ್ಲಿ ಹೇಗಿರಬೇಕು ನೀವೇ ಊಹೆ ಮಾಡ್ಕೋಬೋದು ಅಲ್ವಾ. ನೋಡಿ ಯಾವ ಕಡೆ ನೋಡಿದ್ರೂ, ಯಾವ ಕಡೆ ತೋರಿಸ್ಬೇಕು, ಯಾವ ಕಡೆ ತಿರುಗಬೇಕು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅಷ್ಟೊಂದು ಡಿಸೈನ್ಸ್ ಇದೆ, ಅದೇ ಹೇಳೋಕ್ಕೆ ಆಗಲ್ಲ.